ಹಾದಿಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಂದಿತಾ. ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಧಾರವಾಡ ಘಟಕ, ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚನ್ನಗಿರಿ ತಾಲೂಕು ಮಟ್ಟದ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಎನ್.ಜಿ. ನಾಗರಾಜ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಿಇಒ ಜಯಪ್ಪ, ಬಿಆರ್ಸಿ ಡಾಕ್ಟರ್ ಎಸ್. ಶಂಕರಪ್ಪ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬಿ.ಎಸ್. ಗಣೇಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿ.ವಿ. ಸ್ವಾಮಿ, ಜಯಪ್ರಕಾಶ್, ಸಾವಿತ್ರಿಬಾಯಿ ಫುಲೆ ಸಂಘದ ಜಿಲ್ಲಾಧ್ಯಕ್ಷರು ಕಲ್ಪನಾ, ತಾಲೂಕು ಅಧ್ಯಕ್ಷ ನೇತ್ರಾವತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಗಳಾ, ಎಚ್.ಎಂ. ಲೋಕೇಶ್ವರಿ, ಎಂ.ಸಿ.ಬಿ. ಶೋಭಾ, ಪ್ರೇಮಲತಾ, ಭಾಗ್ಯ, ಕವಿತಾ ಸೇರಿದಂತೆ ಸಾವಿತ್ರಿಬಾಯಿ ಫುಲೆ ಸಂಘದ ಸದಸ್ಯರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಚ್.ಡಿ. ನಾಗರಾಜ್ ಅವರು ಅಧ್ಯಕ್ಷರಾಗಿತ್ತು. ಅದು ಕೂಡ ನಮ್ಮ ಅಂಗಳಕ್ಕೆ ಬಂದು ಇಲ್ಲ ನಾವು ಮಾಡಲೇಬೇಕು ಅಂತ ಹೇಳಿ ಬಹಳ ನಾವು ಕೂಡ ಅದರೊಳಗೆ ಪರ ವಿರೋಧಗಳು ಇದ್ರು. ಇಲ್ಲ ಅಂತ ಹೇಳಲ್ಲ, ಎಲ್ಲಾ ಸಂಘಟನೆಗಳಲ್ಲೂ ಕೂಡ ಇರ್ತವೆ. ಇಲ್ಲೂ ಕೂಡ ನನ್ನ ಅನಿಸಿಕೆ ಪ್ರಕಾರ ಈ ಸಂಘಟನೆ ತುಂಬಾ ಕೊರತೆ ಇದೆ ಅಂತ ನನ್ನ ಭಾವನೆ. ಇಲ್ಲ, ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು 500ರಿಂದ 520 ಜನ ಮಹಿಳಾ ಶಿಕ್ಷಕಿಯರು ಇದ್ದಾರೆ. ಆದರೆ ಬೆರಳಿಕೆಯಷ್ಟು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಇದು ಕೂಡ ಸಂಘಟನೆಯಿಂದ ಬಹಳ ದುರಂತ ಕೊರತೆ. ನಾನು ಕೂಡ 15-20 ಜನ, ಇದರೊಳಗೆ ಈಗ 32 ಜನ 33 ಜನ ಪ್ರಶಸ್ತಿ ಪಡೆಯಲ್ಪಟ್ಟ ಬಿಟ್ಟರೆ ಎಲ್ಲಿದೆ ಸಂಘಟನೆ? 35 ಜನ ನಮ್ಮ ಶಿಕ್ಷಕರು ಇದನ್ನ ಈಗ ಪ್ರಶಸ್ತಿ ಬಂದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಒಂದು 15-20 ಜನ ಪದಾಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಏನ್ ಮಾಡಿದ್ವಿ? 5 ವರ್ಷ ನೀವು ಸಂಘಟನೆ ಮಾಡಿ ಹೇಳಿ, ನಿಮಗೆಲ್ಲ ಸುಶಿಕ್ಷಣಕ್ಕೆ ಕೊಡಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು 25-30 ಹೊಸ ಆದೇಶಗಳನ್ನು ಮಾಡಿಸಿದ್ರು. ನಾವೆಲ್ಲರಿಗೂ ಕೂಡ ಬಹಳ ಎಲ್ಲರೂ ಸರ್ಕಾರಿ ನೌಕರರ ಪರವಾಗಿ ಮಾಡಿದ್ರು ಅಂದಾಗ ಸಂಘಟನೆ ಇದ್ದಾಗ ಮಾತ್ರ ನಾವೇ ಇವೆಲ್ಲ ಆಗಕ್ಕೆ ಸಾಧ್ಯ. ಯಾರು ಕೂಡ ಸಂಘಟನೆ ಅವರ ಸರ್ಕಾರಿ ನೌಕರರ ಅವರ ಗಣೇಶ ಮಂಡಳಿ ಹೋಗಿ ಅವರು ಅಧ್ಯಕ್ಷ ನೇತೃತ್ವ ಮಾಡ್ಕೊಂಡು ಹೋಗಿ ಅಂದ್ರೆ ಆಗತ್ತಾ? ಉದಾಹರಣೆಗೆ ನಾವೇ ಇಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಚನ್ನಗಿರಿಯಲ್ಲಿ ಕರೆಸಿದ್ವಿ. ಎಷ್ಟು ಜನ ನಮ್ಮ ಸರ್ಕಾರಿ ನೌಕರರು ಬಂದರು? ಯಾರಿಗಾರ ಸಮಸ್ಯೆ ಆದಾಗ ನಮ್ಮಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಅಲ್ಲಿ ಚಾಟ್ ಮಾಡ್ತೇವೆ. ಅವರಿಗೆ ಇವರಿಗೆ ಫಸ್ಟ್ ನಾವು ಸಂಘಟನೆಗೆ ಇನ್ವಾಲ್ವ್ ಆಗಬೇಕಲ್ವಾ? ಯಾರು ಕೂಡ ಆಡಳಿತ ಭಾವಿಸ್ಬೋದು. ಇದರಿಂದ ನನಗೆ ಬರೋದು ಏನೂ ಇಲ್ಲ, ಸಂಘಟನೆ ಮುಖ್ಯ. ನಾನು ಕೂಡ 4 ತಾಲೂಕಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಈಗ ನಾವು ಮಾತಾಡುವಂತ ಸ್ಟೇಜ್ಗಳು ಕೂಡ ನಾನು ಹಿಂದೆ ಚನ್ನಗಿರಿ ತಾಲೂಕಿನ ಅಧ್ಯಕ್ಷನಾದಾಗ ನಾವು ಕೂಡ ಈ ಬಿಲ್ಡಿಂಗ್ ಬಿದ್ದೋಗಿತ್ತು. ನಿಮ್ಮಂತ ಎಲ್ಲ ನೌಕರ ಬಾಂಧವರಿಂದ ನಾವು ಕಲೆಕ್ಟ್ ಮಾಡ್ಕೊಂಡು ಸರ್ಕಾರಿ ನೌಕರಿಗೆ ಯಾರು ಹೊರೆ ಆಗಬಾರ್ದು. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಗ್ರೂಪ್ ಅಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಇದು ಸಂಘಟನೆಗೆ ಕಾರಣ ಅಲ್ವಾ? ಯಾರೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಫಸ್ಟ್ ನಾವು ಇನ್ವಾಲ್ವ್ ಆಗೋದು. ನಾನು ಹೇಳಿದೆ, ಗಣೇಶ್ ಇಲ್ಲಪ್ಪ ನಾನು ಬರಲ್ಲ, 15% ಇರ್ತಾರೆ, ನಂದು ಕೂಡ ಕೆಲಸ ಇದೆ ಅಂತ. ನಮ್ಮ ಬಿ.ಎಸ್. ನಾಗರಾಜ್ ಅವರು ಭಾರಿ ಒತ್ತಾಯ ಮಾಡಿದ್ರೆ ಗಣೇಶ ಅಂತ. ಯಾಕಂದ್ರೆ ನಾವು ಸಂಘಟನೆ ಬಹಳ ಮುಖ್ಯ. ನಾಳೆ ಸ್ಕೂಲ್ಗಳಾಗಿರ್ಬೋದು, ನಮ್ಮ ಕಚೇರಿಗಳಾಗಿರ್ಬೋದು, ITR ಆಗಿರ್ಬೋದು, ವಿವಿಧ ಇಲಾಖೆಗಳಲ್ಲಿ ನಮ್ಗೆ ಯಾರು ಸರ್ಕಾರಿ ನೌಕರರಿಗೆ ಸಾರ್ವಜನಿಕರ ತೊಂದರೆ ಕೊಟ್ಟಾಗ ನಾವು ಸಂಘಟನೆ, ನಮ್ಮ ಸಂಘಟನೆಗಳು ಬಹಳ ಇಂಪಾರ್ಟೆಂಟು. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮಹಾನ್ ನಾಯಕರು, ಮಹಾನ್ ನಮಗೆಲ್ಲರಿಗೂ ಅನ್ನ ನೀಡಿದಂತ, ನಮಗೆ ನಿಂತು ಕೈ ಹಿಡಿದು ಮಾತಾಡಕ್ಕೆ ನೀಡಿದಂತ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂದ್ರೆ ಅಂತ ಮಹಾತಾಯಿಯ ನಾವು ಇವತ್ತು ಜಯಂತ್ಯೋತ್ಸವ ಮಾಡ್ತಾ ಇದೀವಿ. ಈ ಜನ ಇಲ್ಲ ಅದನ್ನ ನಾವು ಹೇಳ್ಬೋದು. 35 ಜನ ಹೊರ ಕಳಿಸ್ತಪ್ಪ, ಎಷ್ಟು ಜನ ಇರ್ತಾರ್ರಿ? ನನಗೆ ಬೇಜಾರಿಂದ ಹೇಳ್ತಾ ಇದ್ದೀನಿ.
ಸಂಘಟನೆ ಅಂದ್ರೆ ಹೆಂಗಿರ್ಬೇಕು, ಒಂದು ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕು, ಸಭೆ ಅಂದ್ರೆ ಹೆಂಗಿರ್ಬೇಕು, ಇವನ್ನೆಲ್ಲವೂ ಕೂಡ ನಾವು ಇನ್ವಾಲ್ವ್ ಆದಾಗ ಆ ಸಾವಿತ್ರಿಬಾಯಿ ಫುಲೆ ಅವರು ನಮಗೆ ಆಗಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದೀವಿ ಅಂತ ನನ್ನ ಭಾವನೆ. ತಾವು ಕೂಡ ಹಿಂದೆ ನೋಡಿದ್ರಿ, ಹಿಂದೆ ನಾವು ಕೂಡ ಈ ತಾಲೂಕಿನ ಅಧ್ಯಕ್ಷ ಆದಾಗ ನಮ್ಮ ಸ್ಟೇಡಿಯಂ ಅಲ್ಲಿ ನಾವು ಕೂಡ ಒಂದಾದ್ರಿಂದ 2,000 ಜನ ನಾವು ಸರ್ಕಾರಿ ನೌಕರರು ಸೇರಿಸಿ ಅಲ್ಲೇ ರಾಜ್ಯಾಧ್ಯಕ್ಷರನ್ನ ಕರೆಸಿ ನಾವು ಕೂಡ ಸಭೆ ಮಾಡಿ, ಆ ಸಭೆ ಆದ್ಮೇಲೆ ಇಲ್ಲಿಂದ ಸಭೆ ಆದ್ಮೇಲೆ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ. ಹಾಗಾಗಿ ನಾವು ದಯವಿಟ್ಟು ಯಾರು ಅನ್ಯತ್ರ ಭಾವಿಸಬಾರಿ. ಸಂಘಟನೆ ಬಹಳ ಮುಖ್ಯ, ಸಂಘಟನೆಯ ಶಕ್ತಿ. ನೀವೆಲ್ಲರೂ ಕೂಡ ಸಂಘಕ್ಕೆ ಸಾವಿತ್ರಿಬಾಯಿ ಫುಲೆ ಅವರ ಸಂಘದಲ್ಲಿ ನೀವೆಲ್ಲ ಮಹಿಳೆಯರು, ತಾಯಿಯರು, ಸಹೋದರ ಸಹೋದರಿಯರು ನೀವೆಲ್ಲರೂ ಕೂಡ ಇದಕ್ಕೆ ಒಂದು ಸದಸ್ಯತ್ವ ಪಡೆದುಕೊಂಡು ನೀವೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಸಂಘಟನೆಯನ್ನ ಬಹಳ ಅತ್ಯುತ್ತಮ ಜವಾಬ್ದಾರಿಯಾದಾಗ ಇವತ್ತು ನಾವು ಈ ಜಯಂತಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾರ್ಥಕವಾಗುತ್ತೆ ಅಂತ ನನ್ನ ಭಾವನೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಮತ್ತೆ ಇವತ್ತು ಪ್ಲೇಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಜನ್ಮ ದಿನಾಂಕವನ್ನ ಸಾವಿತ್ರಿಬಾಯಿ ಫುಲೆ ಅವರು ಜನವರಿ 3 ಅಂತ ನಾವು ಆಚರಿಸಿದ್ವಿ. ಈಗ 196 ವರ್ಷಗಳ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. 19ನೇ ಶತಮಾನದಲ್ಲಿ ನಡೆದಂತಹ ಅಂತ ಒಂದು ಮಹತ್ತರವಾದ ಹೋರಾಟ 2026ವರೆಗೂ ಕೂಡ ಅದೇ ಸಮಸ್ಯೆಗಳಿಗೆ ಅವೇ ಕಾರಣಗಳನ್ನು ಇಟ್ಕೊಂಡು ನಾವು ಇನ್ನೂ ಹೋರಾಟ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನ, ಮಹಿಳಾ ಸಂಘಟನೆಗಳನ್ನ ಯಾವ ರೀತಿ ದುಡಿದಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ನಮ್ಮ ಮೇಡಮ್ ಅವರು ಅದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದರು. ಈ ಹೋರಾಟಗಳು, ಈ ಹೆಣ್ಣು ಮಕ್ಕಳ ಸಂಘಟನೆಯ ಹೋರಾಟಗಳು, ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಗಂಡ ಜ್ಯೋತಿಬಾ ಅವರು ಕಟ್ಟಿದಂತ ಸಂಘಟನೆಯ ಹೋರಾಟಗಳಿಗೆ ನನಗೆ ವ್ಯತ್ಯಾಸ ಅಂತ ಕಾಣಲಿಲ್ಲ. ಆದ್ರೆ ಎಲ್ಲದರಿಂದಲೂ ನನ್ನಂತ ಗಂಡು ಮಕ್ಕಳ ನೆರವಿದೆ ಅಂತಕ್ಕಂಥದ್ದನ್ನ ನಾವು ಯಾರು ನೆರವಾಡೋದು. ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತಹ ಕೆ ಚಂದ್ರು ಅವರು ಎಲ್ಲರಿಗೆ ನಿವೃತ್ತರಾಗಿದ್ದಾರೆ. ಅವರು ಬಾಲಮಾಡಿ ಜೈಭೀಮ್ ಸೀರಿಯಲ್ ನೀವೆಲ್ಲ ನೋಡಿರ್ತಾರೆ. ಅವರ ಕಥೆ ಆಧರಿಸಿರ್ತಕ್ಕಂಥ, ಅವರ ನ್ಯಾಯಮೂರ್ತಿಗಳ ಕಥೆ ಆಧರಿಸಿರ್ತಕ್ಕಂಥದ್ದು. ಅವರು ಮೈಲಾಡ್ ನನ್ನ ವಾದ ಕೇಳಿ ಎನ್ನುವ ಒಂದು ಪುಸ್ತಕ ಇಲ್ಲ. ಆ ಪುಸ್ತಕದಲ್ಲಿ ಒಂದು ಘಟನೆಯನ್ನ ಅವರು ವಿವರಿಸ್ತಾರೆ. ಅದೇನಂತ ಹೇಳಿದ್ರೆ, ಈ ಬಹಳಷ್ಟು ಜನ ನಾವು ಹೆಣ್ಮಕ್ಳಿದ್ವಿ, ಅರ್ಥ ಮಾಡ್ಕೋಬೇಕು.